ಅನ್ನೋಂತ ಇದೇನೆ ಇತ್ತು. ನಮ್ ಪಕ್ಷಕ್ಕೆ ಬಂದ್ರೆ ಯಾರ್ಯಾರಿಗೇನು ತೊಂದರೆಗಳಾಗ್ತಿತ್ತು ನನ್ಗೆ ಗೊತ್ತಿಲ್ಲ, ನೀವು ಆ ಲೀಡರ್ಸ್ನೇ ಕೇಳ್ಬೇಕು. ಸೊ ಹಂಗಾಗಿ ನನ್ಗೆ ಎಲ್ಲಿ ವೆಲ್ಕಮ್ ಇಲ್ವೋ, ನನ್ಗೆಲ್ಲಿ ಗೌರವ ಇಲ್ವೋ, ಅದು ಸ್ವಾಭಿಮಾನ ಪಕ್ಕ ಇಟ್ಟು ಅಂತ ಕಡೆ ನಾನು ಹೋಗಲ್ಲ. KRS ಡ್ಯಾಮ್ ಅಲ್ಲಿ ವಿಚಾರದಲ್ಲಿ ಸಂರಕ್ಷಣೆ ವಿಚಾರದಲ್ಲಿ ಅತಿ ಹೆಚ್ಚು ಧ್ವನಿ ಮಾಡಿದ್ರಿ. ಅದೇ ತರ ತಮಿಳ್ನಾಡಿಗೆ ಕಾವೇರಿ ನದಿ ನೀರು ಹರಿಯುವಾಗ ಅಷ್ಟು ಹೆಚ್ಚಿಗೆ ಧ್ವನಿ ಮಾಡಿಲ್ಲ. ಯಾಕಂದ್ರೆ ಅಂಬರೀಷ್ ಅಣ್ಣ ಇರ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಬಂದಿದ್ರು ಮಂಡ್ಯಕ್ಕೆ. ಅದೇ ರೀತಿ ದೇವೇಗೌಡರು ಅಷ್ಟೇ ಹೆಚ್ಚಿಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂತ ವಹಿಸಿದ್ರು. ಆದ್ರೆ ನೀವು ಆ ತರ ಧ್ವನಿ ಎತ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಓಕೆ, ಈಗ ಅಂಬರೀಷ್ ಅವರು ರಾಜೀನಾಮಾ ಯಾವ ಪೊಸಿಷನ್ ಕೊಟ್ರು? ಕೇಂದ್ರ ಅಲ್ಲ, ಯಾವ ಹುದ್ದೆ ಕೊಟ್ರು? ಸೆಂಟ್ರಲ್ ಮಿನಿಸ್ಟರ್ ಪೊಸಿಷನ್ ಅಲ್ಲಿ ಕೊಟ್ರು. ನಾನೇನ್ ಸೆಂಟ್ರಲ್ ಮಿನಿಸ್ಟರ್ ಇರ್ಲಿಲ್ಲ. ಒಂದು ನೀವು ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಜೊತೆಲೂ ಕಂಪೇರ್ ಮಾಡಿದ್ರೆ, ಇಲ್ಲಿ CM ಜೊತೆಲೆ ನನ್ನ ಕಂಪೇರ್ ಮಾಡಬೇಡಿ ನನ್ನ ವರ್ಕ್ ಸ್ಕೋಪ್ ನ. ಅಂದ್ರೆ ನೀವು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಜೊತೆಲಿ ನನ್ನ ಕಂಪೇರ್ ಮಾಡ್ತಿದ್ರೆ ಸಂತೋಷ, ಅಷ್ಟು ಸ್ಥಾನ ನನಗ್ ಕೊಟ್ಟಿದ್ದೀರಾ. ಬಟ್ ಒಂದೇನಂದ್ರೆ, ಈಗ ಕಾವೇರಿ ನೀರು ಅನ್ನೋದು ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ಗೆ ಕೊಟ್ಟಿರೋಂಥ ವಿಚಾರ. ಅದರಲ್ಲಿ ನೀವು ನಾನು ಸರ್ಕಾರನೋ, ಯಾವುದೇ ಸರ್ಕಾರ, BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಸರ್ಕಾರದ ಕೈಯಲ್ಲಿ ನಾವಿಲ್ಲಿ ನೀರೇ ಕೊಡಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ ಇರ್ಲಿಲ್ಲ ಆವತ್ತಿನ ಕಾಲಕ್ಕೆ. ಮೊದಲು SM ಕೃಷ್ಣರವರು ನಾವು ಫಸ್ಟ್ ನೀರು ಕೊಡಲ್ಲ ಅಂದ್ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ಮೇಲೆ ಕೊಡ್ಲೇಬೇಕಾಗಿತ್ತು, ನೀರು ಬಿಡ್ಲೇಬೇಕಾಗಿತ್ತು. ಸೊ ಆ ಟೈಮಲ್ಲಿ ಅಂಬರೀಷ್ ಅವರು ಆ ಒಂದು ಎಮೋಷನಲ್ ಇದ್ರಲ್ಲಿ ಅವರು ರಿಸೈನ್ ಮಾಡಿದ್ರು. ಆ ಟೈಮಲ್ಲಿ ಅದನ್ನೂ ಟೀಕಿಸಿದವರಿದ್ರು. ನೀವು ಇರೋದು ಬಿಟ್ಟು ಅಲ್ಲಿ ಇದ್ದು ಫೈಟ್ ಮಾಡ್ಬೇಕಿತ್ತು, ಅದೇ ರಿಸೈನ್ ಮಾಡಿದ್ರೆ ಏನ್ ಪ್ರಯೋಜನ ಅಂದವರು ಇದ್ರು. ಸೊ ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ಮಾಡಿದ್ರೂನು ವಿಮರ್ಶೆ, ಮಾಡದೇ ಇದ್ರೂನು ವಿಮರ್ಶೆ. ಸೊ ಯು ಹ್ಯಾವ್ ಟು ಟೇಕ್ ಯೋರ್ ಕಾಲ್. ನಾನು KRS ಡ್ಯಾಮ್ ಒಂದು ಉಳಿವಿಗಾಗಿ ಈಗ್ಲೂ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಈಗ್ಲೂ ನಾನು ಹೋರಾಟ ಮಾಡ್ತೇನೆ. ಮೊನ್ನೆ 3 days ಬ್ಯಾಕು ನಾನು 3 ಸಭೆ ಕರೆದಿದ್ದೀನಿ DC ಜೊತೆಲಿ. ಇಲ್ಲಿಗಲ್ ಮೈನಿಂಗ್ ನಲ್ಲಿ ಮಾಡ್ಲೇಬಾರ್ದು, ಗಣಿ ಮಾಲೀಕರು ಯಾವಾಗ ಅಕ್ರಮ ಗಣಿಗಾರಿಕೆ ಅಥವಾ ಅಲ್ಲಿ ಪರ್ಮಿಷನ್ ಇಲ್ದೇ ಇರೋ ಜಾಗದಲ್ಲಿ ಮಾಡೋರು, ಅಲ್ಲಿ ಬರೀ JDS ನವ್ರು ಅಂತ ಇರ್ಲಿಲ್ಲ, ಎಲ್ಲಾ ಪಾರ್ಟಿದವ್ರು ಇದ್ರು. ಅವ್ರೆಲ್ರೂ ನನ್ನ ವಾಪಸ್ ಮಾಡಿದ್ರು. ಈಗ್ಲೂ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ಅದೊಂದು ಲಾಬಿ ಇದೆ, ಏನಾದ್ರೂ ಮಾಡಿ ಸುಮಲತಾನ ಮಂಡ್ಯದಿಂದ ಓಡಿಸ್ಬೇಕು, ಅವಾಗ ನಮ್ಗೆ ಇದು ಒಂಥರ ಈಸಿ ಆಗತ್ತೆ ಅನ್ನೋಂತ ಲಾಬಿನೂ ಇದೆ. ನನ್ಗದ್ ಗೊತ್ತೂ ಇದೆ, ನಾನ್ ಕೇರ್ ಮಾಡಿಲ್ಲ. ಯಾಕೆಂದ್ರೆ ನನ್ನ ಸ್ವಾರ್ಥಕ್ಕೆ ಇನ್ನ ಆ ಟೈಮಲ್ಲಿ ನನಗೆ ಒಂದಷ್ಟು ಜನ ಬೆದರಿಕೆನೂ ಹಾಕಿದ್ರು, ಇದೆಲ್ಲ ಮಾಡಿದ್ರೆ ನಿಮ್ಮನ್ನ ಏನೇನೋ ಮಾಡ್ತಾರೆ, ನಿಮ್ಗೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ನಮ್ಮ ಆಪ್ತರೊಬ್ರಿಗೆ ಫೋನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕೋ ಹೀಗೆ ಕೇಳಿ ನಾವೆಲ್ಲ ಮಾಡ್ತೀವಿ, ಅದನ್ನೆಲ್ಲ ಡೀಲ್ ಮಾಡಿ ಮುಗಿಸೋಣ, ಈ ಮೇಡಮ್ ನಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ಹೋಗೋಕೆ ಇದ್ದೇ ಮಾತನ್ನ ಹೇಳುದು, ಸ್ವಲ್ಪ ಸಾಫ್ಟ್ ಅಗ್ರೆಸಿವ್ ಆಗಿ ಹೋಗ್ಬೇಡ ಅಂತ ಹೇಳಿ, ಇದು ಯಾಕೆ ಬೇಕು, ಏನು ಇದು ಅಲ್ಲಿ ಯಾರಿಗೂ ಪ್ರಯೋಜನ ಆಗಲ್ಲ ಈ ಫೈಟ್ ಇಂದ, ಈ ಮಾತನ್ನು ಹೇಳಿದ್ದಾರೆ. ನಾನು ಅದಕ್ಕೂ ಬಗ್ಗಿಲ್ಲ, ಇದಕ್ಕೂ ಹೆದರ್ಕೊಂಡಿಲ್ಲ. ಸೊ ಐ ಆಮ್ ಕಮಿಟೆಡ್. KRS ಇದು ಖಂಡಿತ ಕಾವೇರಿ ನೀರನ್ನ ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ಸರ್ಕಾರ ಬಿಫೋರ್ ಟ್ರಿಬ್ಯುನಲ್ ಆದೇಶ ಅಥವಾ ಸುಪ್ರೀಂ ಕೋರ್ಟ್ ಹೇಳೋಕ್ ಮೊದ್ಲೇನೆ ಬಿಟ್ಟಿದ್ದಲ್ಲ, ಅದು ತುಂಬಾ ನಮ್ಗೆ ಇವಾಗ ಎಫೆಕ್ಟ್ ಆಗ್ತಾ ಇದೆ, ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ. ಬೊಮ್ಮಾಯಿ ಅವರು ಬಂದಿದ್ರು, KRS ಡ್ಯಾಮ್ಗೆ ಹೋದ್ರು, ನಮ್ಮನ್ನು